ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅನ್ನೋ ಲೆಸನ್ನಲ್ಲಿ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ ಅಂತ ಹೇಳಿದ್ದೆ. ಈಗ ನಾವು ಮುಂದಿನ ಚಾಪ್ಟರ್ ಆಗಿರುವಂಥ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಯಾವ ಇಂಪಾರ್ಟೆಂಟ್ ಟಾಪಿಕ್ನ ನೀವು ಫೋಕಸ್ ಮಾಡಬೇಕು, ಎಕ್ಸಾಮಿನೇಷನಲ್ಲಿ ಯಾವ ಟಾಪಿಕ್ಸಿಂದ ಜಾಸ್ತಿ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೇನೆ. ಸೊ ಮೊದಲನೇದಾಗಿ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅನ್ನೋ ಲೆಸನ್ ಏನಿದೆ ಅದರಲ್ಲಿ ನೀವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋವಂಥ ಟಾಪಿಕ್ ಯಾವುದಪ್ಪ ಅಂದರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್. ಅಂದರೆ ಯು ಶುಡ್ ಬಿ ನೋಯಿಂಗ್ ದ ಮೀನಿಂಗ್ ಆಫ್ ವಾಟ್ ಈಸ್ ಆ್ಯಸಿಡ್ ಆ್ಯಂಡ್ ವಾಟ್ ಈಸ್ ಬೇಸ್. ಆ್ಯಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು ತಿಳ್ಕೋಬೇಕು. ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡೋದೇನಪ್ಪ ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಬೇಸಸ್ ಅಂತ ಕೇಳಿದ್ರೆ ಫಿಸಿಕಲ್ ಪ್ರಾಪರ್ಟಿ ಬರೀತಾರೆ, ಫಿಸಿಕಲ್ ಪ್ರಾಪರ್ಟಿ ಕೇಳಿದ್ರೆ ಕೆಮಿಕಲ್ ಪ್ರಾಪರ್ಟಿ ಬರೀತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ಸೋರ್ ಇನ್ ಟೇಸ್ಟ್, ಯು ಅಂಡರ್ಸ್ಟುಡ್, H+ ಅಯಾನ್ ಕಾನ್ಸಂಟ್ರೇಷನ್, ಈ ರೀತಿ ಬರ್ಕೊಂಡಿರ್ತೀರಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ನಿಮ್ಮ ನೋಟ್ಸ್ನಲ್ಲಿ, ಅದು. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಈ ಆ್ಯಸಿಡ್ ಮತ್ತು ಬೇಸಸ್ಸು ಕೆಮಿಕಲ್ಸ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗುತ್ತೆ, ಅದರಿಂದ ಯಾವ ಪ್ರಾಡಕ್ಟ್ ಬರುತ್ತೆ ಅಂತ ನೀವು ಓದ್ಕೋತೀರಲ್ಲ, ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಯು ಅಂಡರ್ಸ್ಟ್ಯಾಂಡ್? ಸೊ ಮೊದಲನೇ ಟಾಪಿಕ್ ನೀವು ಫೋಕಸ್ ಮಾಡಬೇಕಾಗಿರೋದು ಯಾವುದು? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್. ಎರಡನೇದು ನೀವು ಯಾವ ರೀತಿ ಅಂದರೆ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕಂತಂದರೆ, ಈ ಒಂದು ಕ್ವಶನ್ನ ಅವರು 1 ಮಾರ್ಕಲ್ಲಿ ಕೇಳ್ಬೋದು. ಅಂದರೆ ನ್ಯಾಚುರಲಿ ಅಕರಿಂಗ್ ಆ್ಯಸಿಡ್ಸ್, ನೇಚರಲ್ಲಿ ಸಿಗುವಂಥ ಆ್ಯಸಿಡ್ಸ್ನ ನಿಮ್ಮನ್ನು ಕೇಳ್ಬೋದು. ನಾನೊಂದು ಲಿಸ್ಟ್ ಕೊಡ್ತೇನೆ ನಿಮಗೆ, ಅದರ ಪರ್ಟಿಕ್ಯುಲರ್ ವೆಜಿಟೇಬಲ್ ಅಥವಾ ಫ್ರೂಟಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಕೇಳ್ಬೋದು. ಆ್ಯಸಿಡ್ದು ಕೆಮಿಕಲ್ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಇನ್ನೂ ಒಳ್ಳೆಯದು, ಯಾಕೆಂದರೆ ಕೆಮಿಸ್ಟ್ರಿ ನೀವು ಎಕ್ಸಾಮಲ್ಲಿ ಬರೆಯೋದ್ರಿಂದ ಕೆಮಿಕಲ್ ಫಾರ್ಮುಲಾಸ್ ಬರೆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಯಾವ್ಯಾವ ಲಿಸ್ಟು ನೋಡಿ: ವಿನೆಗರ್, ಆರೆಂಜ್, ಲೆಮನ್, ಟ್ಯಾಮರಿಂಡ್, ಟೊಮ್ಯಾಟೊ, ಸೋರ್ ಮಿಲ್ಕ್ ಮತ್ತು ನೀಟಲ್ ಸ್ಟಿಂಗ್. ಸೋರ್ ಮಿಲ್ಕನ್ನು ನಾವು ಕರ್ಡ್ ಅಂತ ಕೂಡ ಕರಿತೀವಿ. ಇಲ್ಲಿ ಕೊಟ್ಟಿರುವಂಥ ಅಷ್ಟು ಲಿಸ್ಟಲ್ಲಿ ಯಾವ ಪರ್ಟಿಕ್ಯುಲರ್ ಏನು ಹೆಸರು ಕೊಟ್ಟಿದ್ದೀನೋ ಅದರಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ನೀವು ಮೆನ್ಷನ್ ಮಾಡಬೇಕು. ಅದರ ಕೆಮಿಕಲ್ ಫಾರ್ಮುಲಾ ಗೊತ್ತಿದ್ದರೆ ಕೂಡ ತುಂಬ ಒಳ್ಳೆಯದು. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ವಿಲ್ ಬಿ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದಾದಮೇಲೆ ನೀವು ಫೋಕಸ್ ಮಾಡಬೇಕಾಗಿರೋದು ಟೈಪ್ಸ್ ಆಫ್ ಇಂಡಿಕೇಟರ್ಸ್. ಸೊ ಇಲ್ಲಿ ಆ್ಯಸಿಡ್ಡಾ ಅಥವಾ ಬೇಸಾ ಅಂತ ಒಂದು ಯಾವುದಾದ್ರು ಒಂದು ಸೊಲ್ಯೂಷನ್ ಕೊಟ್ಟು ಅದು ಆ್ಯಸಿಡ್ಡಾ ಬೇಸಾ ಅಂತ ನೀವು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ರೆ ನಿಮ್ಗೆ ಭಾಳ ಬೇಕಾಗಿರೋದು ಯಾವುದು ಮುಖ್ಯ? ಇಂಡಿಕೇಟರ್ ಅನ್ನೋದು ಬಹಳ ಮುಖ್ಯ. ಸೊ ಅದು ಬರೋದು ನಿಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಬರುತ್ತೆ. ಒಂದು ಆ್ಯಸಿಡ್ ಆ್ಯಂಡ್ ಬೇಸಿಸ್ ಇಂಡಿಕೇಟರ್, ಅಂದರೆ ಯಾವ ಇಂಡಿಕೇಟರು ಅದು ಆ್ಯಸಿಡ್ಡಾ ಅಥವಾ ಬೇಸಾ ಅಂತ ಐಡೆಂಟಿಫೈ ಮಾಡುತ್ತೋ ಅಂಥ ಇಂಡಿಕೇಟರ್ನ ನಾವು ಆ್ಯಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರಿತೀವಿ. ಅದೊಂದು. ಆ್ಯಂಡ್ ಎರಡನೇದು ಲಿಟ್ಮಸ್ ಸೊಲ್ಯೂಷನ್. ಸೊ ಲಿಟ್ಮಸ್ ಸೊಲ್ಯೂಷನ್ ಅಂತ ಇರುತ್ತೆ. ಆ್ಯಂಡ್ ಮೂರನೇದು ಬಂದು ನಿಮಗೆ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಮೇಲೆ ನಿಮಗೆ 100% ಕ್ವಶನ್ ಬರ್ಬೋದು. ಸೊ ಅದ್ರ ಕಡೆ ಗಮನ ಕೊಡಿ. ಇದಾದಮೇಲೆ ಯು ಶುಡ್ ಆಲ್ಸೋ ನೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಸಿಡ್. ದೇರ್ ಆರ್ ಓನ್ಲಿ 2 ಟೈಪ್ಸ್ ಆಫ್ ಆ್ಯಸಿಡ್. ಒನ್ ಇಸ್ ಡೈಲ್ಯೂಟ್ ಆ್ಯಸಿಡ್ ಆ್ಯಂಡ್ ಒನ್ ಇಸ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಈ 2 ಆ್ಯಸಿಡ್ನ ಡಿಫ್ರೆನ್ಸ್ ಬರೀರಿ ಅಂತ ನೀವು ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಆರಾಮಾಗಿ ಬರಿಬೋದು ಅಂತ ಅಂದ್ಕೊಳ್ತೀನಿ. ಆಮೇಲೆ ಒಂದೊಂದು ಯಾವ ಟೈಪ್ ಆಫ್ ಆ್ಯಸಿಡ್ ಬರ್ತಿರ್ತೀರಾ, ಅಂದರೆ ಡೈಲ್ಯೂಟ್ ಆ್ಯಸಿಡ್ ಮತ್ತು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಬರ್ತಿರ್ತೀರಲ್ಲ, ಅದಕ್ಕೆ ನೀವು ಒಂದೊಂದು ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಬೆಸ್ಟ್. ಓಕೆ, ಸೊ ಇವಿಷ್ಟು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಯಾವ್ದು ನೀವು ಜಾಸ್ತಿ ಫೋಕಸ್ ಮಾಡಬೇಕಂತಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ತುಂಬ ಕ್ವಶನ್ಸ್ನ ಕೇಳ್ತಾರೆ. ಯಾವ್ಯಾವ ಕೇಳ್ಬೋದು? ಮೊದಲನೇದು ಆ್ಯಸಿಡ್ ಆ್ಯಂಡ್ ಬೇಸಸ್, ಓಕೆ, ರಿಯಾಕ್ಷನ್ ವಿತ್ ಮೆಟಲ್ಸ್. ಒಂದು ಆ್ಯಸಿಡ್ಡು ಅಥವಾ ಬೇಸು ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಅನ್ನೋ ಒಂದು ಕ್ವಶನ್ನ ನಿಮಗೆ ಕೇಳ್ತಾರೆ. ಸೊ ಈ ಕಡೆ ಗಮನ ಕೊಡಿ. ಒಂದು ಭಾಳ ಇಂಪಾರ್ಟೆಂಟ್ ಅನ್ನೋ ಟೆಸ್ಟ್ ಇದೆ ಈ ಒಂದು ಚಾಪ್ಟ್ರಲ್ಲಿ. ಆ ಟೆಸ್ಟ್ ಹೆಸರು ಬಂದು ಪಾಪ್ ಟೆಸ್ಟ್ ಅಂತ. ನೋಡಿ, ಸೌಂಡ್ ಕೊಡ್ತಾ ಇದ್ದೀನಿ, ಪಾಪ್ ಪಾಪ್ ಅಂತ ಸೌಂಡ್ ಮಾಡುವಂಥ ಒಂದು ಟೆಸ್ಟು. ಅದನ್ನು ಎಕ್ಸ್ಪೆರಿಮೆಂಟ್ ನಿಮಗೆ ಬರ್ಸಿರ್ತೀನಿ ನಾನು, ಅಥವಾ ನಿಮ್ಮ ಟೀಚರ್ಸ್ ಬರ್ಸಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನು ಭಾಳ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಟೆಸ್ಟ್ ಇದರಲ್ಲಿ ಯಾವುದಿದೆ ಅಂತಂದರೆ ಒಂದು ಲೈಮ್ ವಾಟರ್ ಟೆಸ್ಟ್.
ಲೈಮ್ ವಾಟರ್ ಟೆಸ್ಟ್ ಅನ್ನೋದು ಭಾಳ ಮುಖ್ಯವಾದಂಥ ಒಂದು ಟಾಪಿಕ್ಕು. ಅದನ್ನು ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು ಅಥವಾ ಈಕ್ವೇಷನ್ ಕೊಟ್ಟು ಬ್ಯಾಲೆನ್ಸ್ ಮಾಡಿ ಅಂತ ಕೂಡ ಕೇಳ್ಬೋದು. ಸೊ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಆಲ್ಸೋ ನೀವು ಇನ್ನೊಂದು ಟೈಪ್ ಆಫ್ ರಿಯಾಕ್ಷನ್ ನೋಡ್ಕೊಳ್ಳೇಬೇಕಾಗತ್ತೆ. ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನಂಗಂದ್ರೆ ಅಂತ ಕೇಳ್ಬೋದು. ಸೊ ನೀವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಡೆಫಿನೇಷನ್ ಬರೆದು ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ನಿಮಗೆ ದ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಾಲಿಕ್ ಆಕ್ಸೈಡ್. ಕರೆಕ್ಟಾಗಿ ತಿಳ್ಕೋಬೇಕು. ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಮೆಟಾಲಿಕ್ ಆಕ್ಸೈಡ್ ಆ್ಯಂಡ್ ರಿಯಾಕ್ಷನ್ ಆಫ್ ಬೇಸ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್. ಇವೆರಡರಲ್ಲಿ ಯಾವ್ದಾದ್ರು ಒಂದಂತೂ ಪಕ್ಕಾ ಬರುತ್ತೆ. ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಮೆಟಾಲಿಕ್ ಆಕ್ಸೈಡ್ ಅಥವಾ ರಿಯಾಕ್ಷನ್ ಆಫ್ ಬೇಸ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ಕೇಳ್ಬೋದು. ಡೈರೆಕ್ಟಾಗಿ ಕೂಡ ಹಿಂಗೆ ಕೇಳ್ಬೋದು ಅಥವಾ ಅದನ್ನು ICA ಅಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ಗಳ ಮೂಲಕ ಕೂಡ ಕೇಳ್ಬೋದು. ಹಿಂಗೆ ಕೇಳ್ತಾರೆ, ಹಿಂಗೆ ಕೇಳ್ಬೋದು. ವೈ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಸೆಟ್ ಟು ಬಿ ಬೇಸಿಕ್ ಆಕ್ಸೈಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ವೈ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಸೆಟ್ ಟು ಬಿ ಬೇಸಿಕ್ ಆಕ್ಸೈಡ್ಸ್ ಅಥವಾ ವೈ ನಾನ್ ಮೆಟಾಲಿಕ್ ಆಕ್ಸೈಡ್ ಆರ್ ಸೆಟ್ ಟು ಬಿ ಆಸ್ ಅಸಿಡಿಕ್ ಆಕ್ಸೈಡ್ಸ್. ಇವೆರಡು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ಇದನ್ನು ಅಪ್ಲೈಡ್ ಲೆವೆಲಲ್ಲಿ ನಿಮ್ಮನ್ನು ಕೇಳ್ತಾರೆ. ಸೊ ಅದಕ್ಕೆ ಆನ್ಸರ್ ಬಂದು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಸೆಟ್ ಟು ಬಿ ಆಸ್ ಅಸಿಡಿಕ್ ಇನ್ ನೇಚರ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಬೇಸ್ ಆ್ಯಂಡ್ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಯಾವಾಗ ನಾನ್ ಮೆಟಾಲಿಕ್ ಆಕ್ಸೈಡು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೋ, ಬೇಸ್ ಜೊತೆ ರಿಯಾಕ್ಟ್ ಆಗಿದ ತಕ್ಷಣ ಸಾಲ್ಟ್ ಮತ್ತು ವಾಟರ್ನ ನಿಮಗೆ ಪ್ರಾಡಕ್ಟ್ ಆಗಿ ಕೊಡುತ್ತೆ. ಅದಕ್ಕೋಸ್ಕರ ಅದು ಅಸಿಡಿಕ್ ಇನ್ ನೇಚರ್ ಅಂತ ಬರೀಬೇಕು. ಯು ಅಂಡರ್ಸ್ಟುಡ್? ಇದರ ವೈಸ್ ವರ್ಸನೇ ನಿಮಗೆ ಮೆಟಾಲಿಕ್ ಆಕ್ಸೈಡ್. ಸೊ ಎರಡು ಕ್ವಶನಲ್ಲಿ ಯಾವ್ದಾದ್ರು ಒಂದು ಕ್ವಶನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇದಾದಮೇಲೆ ಒಂದು ಇಂಪಾರ್ಟೆಂಟ್ ನೋಟ್ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ ಅದನ್ನು. ಎಲ್ಲ ಅಸಿಡಿಕ್ ಸೊಲ್ಯೂಷನ್ ಕೂಡ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದ್ರಲ್ಲಿ ನಂಬರ್ 1. ಆಲ್ ಅಸಿಡಿಕ್ ಸೊಲ್ಯೂಷನ್ಸ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಂಡಿರಿ. ಯಾಕೆ? ಬಿಕಾಸ್ ಆಕ್ಟಿವಿಟಿ ನಿಮ್ಮನ್ನು ಕೇಳ್ಬೋದು. ಲೈಕ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಎಕ್ಸ್ಪರಿಮೆಂಟ್ ವಿಡಿಯೋ ಇದೆ. ನಾನು ಹಾಕ್ತೀನಿ ಆ ವಿಡಿಯೋನ, ಈಗ ನಿಮಗೆ ತೋರಿಸ್ತೀನಿ. ಆ ವಿಡಿಯೋ ನೋಡಿ ಯಾವ ರೀತಿ ಒಂದು ಆ್ಯಸಿಡ್ ಸೊಲ್ಯೂಷನ್ನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಹೌ ಎಕ್ಸಾಕ್ಟ್ಲಿ ದ ಆ್ಯಸಿಡ್ ಸೊಲ್ಯೂಷನ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಒಂದು ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತೀನಿ. ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಆಕ್ಟಿವಿಟಿ ಕೂಡ ತಿಳ್ಕೊಳ್ಳಿ. ಸೊ ಈಗ ಆ ವಿಡಿಯೋ ನೋಡೋಣ. ಈಗ ನಾನು ಒಂದು ಚಟುವಟಿಕೆಯನ್ನು ಮಾಡಿದ್ದೇನೆ. ಅದೇನೆಂದರೆ ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ಹರಿಯುವಿಕೆ. ಅದರಲ್ಲಿ ನಮಗೆ ಬೇಕಾದ ಸಾಮಗ್ರಿಗಳು ಏನೆಂದರೆ ಒಂದು ವಿದ್ಯುತ್ ಮಂಡಲ, ಇನ್ನೊಂದು HCl ದ್ರಾವಣ, ಅದೇ ಇನ್ನೊಂದು ಗ್ಲೂಕೋಸ್ ದ್ರಾವಣ. ಈಗ ನಾವು ವಿದ್ಯುತ್ ಮಂಡಲವನ್ನು HCl ದ್ರಾವಣದಲ್ಲಿ ಅದ್ದಿದಾಗ ಬಲ್ಬ್ ಬೆಳಗುತ್ತದೆ ಮತ್ತು ಅದೇ ರೀತಿ ವಿದ್ಯುತ್ ಮಂಡಲವನ್ನು ಗ್ಲೂಕೋಸ್ ದ್ರಾವಣದಲ್ಲಿ ಅದ್ದಿದಾಗ ಬಲ್ಬ್ ಬೆಳಗುವುದಿಲ್ಲ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ HCl ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳು ಬಿಡುಗಡೆಯಾಗುತ್ತವೆ. ಆದ್ದರಿಂದ ವಿದ್ಯುತ್ ಮಂಡಲ ಪೂರ್ಣಗೊಂಡು ಬಲ್ಬ್ ಬೆಳಗುತ್ತದೆ. ಮತ್ತು ಗ್ಲೂಕೋಸ್ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳು ಬಿಡುಗಡೆಯಾಗುವುದಿಲ್ಲ. ಆದ್ದರಿಂದ ವಿದ್ಯುತ್ ಮಂಡಲ ಪೂರ್ಣಗೊಳ್ಳುವುದಿಲ್ಲ, ಅದಕ್ಕೆ ಬಲ್ಬ್ ಉರಿಯುವುದಿಲ್ಲ. ಇಷ್ಟು ಹೇಳಿ ನನ್ನ ಚಟುವಟಿಕೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವಿಡಿಯೋ ನೋಡಿದ್ರಲ್ಲ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ಡಯಾಗ್ರಾಮ್ ಕೂಡ ಭಾಳ ಮುಖ್ಯ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ನೀವು ಫೋಕಸ್ ಮಾಡಬೇಕಂದ್ರೆ ರಿಯಾಕ್ಷನ್ ಆಫ್ ಆಸಿಡ್ ಆ್ಯಂಡ್ ಬೇಸಸ್ ವಿತ್ ವಾಟರ್. ನೀರು ಜೊತೆಗೆ ಆಸಿಡ್ ಅಥವಾ ಬೇಸು ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಕೇಳ್ಬೋದು. ಸೊ ಅದು ಕೂಡ ನೀವು ಗಮನ ಕೊಡಿ. ಅದರಲ್ಲಿ ನೀವು ಎರಡು ಇಂಪಾರ್ಟೆಂಟ್ ಟಾಪಿಕ್ನ ಕೂಡ ಓದ್ಕೋತೀರಾ. ಯಾವುದು ಅಂತಂದರೆ H+ ಅಯಾನ್ಸ್, OH- ಅಯಾನ್ಸ್, ಅಥವಾ H+ ಅಯಾನನ್ನು ನಾವು ಹೈಡ್ರೋನಿಯಂ ಅಯಾನ್ಸ್ ಅಂತ ಕರಿತೀವಿ. OH- ಅಯಾನ್ಸ್ನ ನಾವು ಹೈಡ್ರಾಕ್ಸಿಲ್ ಅಯಾನ್ಸ್ ಅಂತ ಕೂಡ ಕರಿತೀವಿ. ಆ್ಯಸಿಡ್ ಮತ್ತು ಬೇಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಇವೆರಡೂ ಕೂಡ ಬಹಳ 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 ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಸೊ ಇದು ಇಷ್ಟ ಆಯಿತು. ಸೊ ಇನ್ನೊಂದು ನೆಕ್ಸ್ಟ್ ಟಾಪಿಕ್ ಯಾವ್ದು ನೀವು ಫೋಕಸ್ ಮಾಡಬೇಕಂತಂದರೆ ಅದು ಆಲ್ಕಲೀಸ್. ಮೇಯ್ನ್ ನೀವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ, ಸೈನ್ಸಲ್ಲಿ
ಯಾವ ವರ್ಡ್ ಸ್ವಲ್ಪ ವಿಚಿತ್ರವಾಗಿ ಕೇಳಿಸ್ತಾ ಇದೆ, ಯಾವ್ದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ, ಕ್ಯಾಚಿ ಆಗಿದೆ ಅಂಥ ಟಾಪಿಕ್ ಕಡೆ ಜಾಸ್ತಿ ಗಮನ ಕೊಡಿ. ಯಾಕೆಂದರೆ ಅಂಥ ಟಾಪಿಕ್ಸ್ನ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟು ಇದು ಒಂದು ICA ಅಂದರೆ ಲೈಕ್ ಒಂದು ಅಪ್ಲೈಡ್ ಲೆವೆಲ್ ಕ್ವಶನ್ಸಲ್ಲಿ ಕೇಳ್ಬೋದು. ಹೇಗೆ? ಆ್ಯಸಿಡ್ ಮಸ್ಟ್ ಆಲ್ವೇಸ್ ಬಿ ಆ್ಯಡೆಡ್ ಟು ವಾಟರ್ ಬಟ್ ನಾಟ್ ವಾಟರ್ ಟು ಆ್ಯನ್ ಆ್ಯಸಿಡ್. ಒಂದು ಬೀಕರ್ನಲ್ಲಿ ನಾವು ವಾಟರ್ ಇರುವಂಥ ಬೀಕರ್ಗೆ ನಾವು ಆ್ಯಸಿಡ್ನ ಆ್ಯಡ್ ಮಾಡಬೇಕೇ ಹೊರತು ಅದರ ಉಲ್ಟಾ ಮಾಡಬಾರ್ದು. ಯಾಕೆ ಅಂತ ಕೇಳ್ತಾರೆ. ಓಕೆ, ಸೊ ಅದಕ್ಕೆ ಆನ್ಸರ್ ಬಂದು ಆ್ಯಸಿಡ್ ಮಸ್ಟ್ ಆಲ್ವೇಸ್ ಬಿ ಆ್ಯಡೆಡ್ ಟು ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟರಿಂಗ್. ಅದನ್ನು ಕಾನ್ಸ್ಟೆಂಟಾಗಿ ನೀವು ಸ್ಟರ್ ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ಅದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇಟ್ ಇಸ್ ವೆರಿ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಹೀಟ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ನೀವೇನೋ ಸ್ಟರ್ ಮಾಡಿಲ್ಲ ಅಂತಂದರೆ ಇಟ್ ಮೇ ಲೀಡ್ ಟು ಬ್ರೇಕ್ ಡೌನ್ ಆಫ್ ಬೀಕರ್. ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗಿ ಬೀಕರ್ ಒಡೆದೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೋಸ್ಕರ ಓಕೆ, ಈ ಥರ ಕ್ವಶನ್ ಕೂಡ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಸೊ ನೆಕ್ಸ್ಟು ಇದು ಈ ಟಾಪಿಕ್ ಅಂತೂ ಭಾಳನೇ ಇಂಪಾರ್ಟೆಂಟು. ಅದು ಯಾವುದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ pH ಸ್ಕೇಲ್. pH ಫುಲ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ಇಟ್ಸ್ ನಥಿಂಗ್ ಬಟ್ ಪವರ್ ಆಫ್ ಹೈಡ್ರೋಜನ್. ಸೊ ಅದರ ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ನ ಕೇಳ್ತಾರೆ. ಒಂದಿಷ್ಟು ಲಿಸ್ಟ್ ಆಫ್ ನಂಬರ್ಸ್ನ ಕೊಟ್ಟು ಅದರ pH ಅನುಸರಣವಾಗಿ ನೀವು ಅದನ್ನು ಬರೆಯಿರಿ ಅಂತ ಕೂಡ ಕೇಳ್ಬೋದು. ಅಂದರೆ ಶುಡ್ ಜಸ್ಟ್ ರೈಟ್ ಲೈಕ್, ಈಗ ಯು ಆಲ್ರೆಡಿ ನೋ ಹೌ ಎಕ್ಸಾಕ್ಟ್ ದ pH ಸ್ಕೇಲ್ ಇಸ್ ಬೀನ್ ಮೆಷರ್ಡ್ 0 to 14. ಸೊ ಅದರಲ್ಲಿ 7 ಅನ್ನೋದು ಬಂದು ನ್ಯೂಟ್ರಲ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ನ್ಯೂಟ್ರಲಿಂದ ಅಂದರೆ ಬಿಲೋ 7 ಹೋದರೆ ಅದು ಅಸಿಡಿಕ್ ಇನ್ ನೇಚರ್, ಎಬೋ 7 ಹೋದರೆ ಬೇಸಿಕ್ ಇನ್ ನೇಚರ್ ಅಂತ ನಿಮಗೆ ಗೊತ್ತು. ಆ ಒಂದು ಕ್ಲಾರಿಫಿಕೇಷನ್ ಮೇಲೆ, ಆ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ, ನೋಡ್ಕೊಂಡಿರಿ. ನೆಕ್ಸ್ಟು ನಿಮಗೆ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ನ ಕೇಳಬಹುದು, ಕೇಳದೇ ಇರ್ಬೋದು. ಯಾವುದು? ವಾಟ್ ಡು ಯು ಮೀನ್ ಬೈ ಸ್ಟ್ರಾಂಗ್ ಆ್ಯಸಿಡ್? ಗಿವ್ ಒನ್ ಎಕ್ಸಾಂಪಲ್. ಅಥವಾ ವಾಟ್ ಡು ಯು ಮೀನ್ ಬೈ ವೀಕ್ ಆ್ಯಸಿಡ್? ಗಿವ್ ಒನ್ ಎಕ್ಸಾಂಪಲ್. ಅಥವಾ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರಾಂಗ್ ಬೇಸ್ ಆರ್ ವಾಟ್ ಇಸ್ ದ ಮೀನಿಂಗ್ ಆಫ್ ವೀಕ್ ಬೇಸ್? ಈ ಥರ ಕ್ವಶನ್ ನಿಮ್ಮನ್ನು ಕೇಳ್ಬೋದು. ಅದನ್ನು ಆನ್ಸರ್ ಬರೆದು ನೀವು ಒಂದೊಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಭಾಳ ಅನುಕೂಲವಾಗುತ್ತೆ. ಅಥವಾ ಅವರೇ ನಿಮಗೊಂದು ಲಿಸ್ಟ್, ಒಂದಿಷ್ಟು ಆ್ಯಸಿಡು ಮತ್ತು ಬೇಸಸ್ನ ಕೊಟ್ಬಿಟ್ಟು ನಿಮಗೆ ಅದನ್ನು ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಅಥವಾ ವೀಕ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಆಗಿ ಅದನ್ನು ಕ್ಯಾಟಗರೈಸ್ ಮಾಡಿ ಅಂತ ಕೂಡ ಕೇಳ್ಬೋದು. ಸೊ ಅದ್ರ ಕಡೆ ಗಮನ ಕೊಡಿ. ಸೊ ನೆಕ್ಸ್ಟು ಇದಾದಮೇಲೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದರೆ, ದೇ ಮೇ ಆಸ್ಕ್ ಯು ಟು ರೈಟ್ ದ ಡಿರವೇಟಿವ್ಸ್ ಆಫ್ ಸಾಲ್ಟ್. ಯಾವುದೋ ಒಂದು ಸಾಲ್ಟ್ ಕೊಟ್ಟು ಆ ಸಾಲ್ಟ್ ಹೆಂಗೆ ಬಂತು, ಸಪೋಸ್ A + B ಗಿವ್ ರೈಸ್ ಟು, ಆ ಸಾಲ್ಟ್ ನೇಮ್ ಕೊಟ್ಟು A ಮತ್ತು Bನ ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು ಮೇ ಬಿ. ಸೊ ಅದಕ್ಕೋಸ್ಕರ ನಾನು ಒಂದಿಷ್ಟು 4 ಇಂಪಾರ್ಟೆಂಟ್ ಸಾಲ್ಟ್ ಹೆಸರು ಕೊಡ್ತೀನಿ. ಯಾಕೆಂದರೆ ಅದು ಭಾಳ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಈ 4 ಸಾಲ್ಟ್ದು ಡಿರವೇಟಿವ್ಸ್ನ ನೀವು ನೋಡಿಕೊಂಡ್ರೆ ಭಾಳ ಮುಖ್ಯ. ಯಾವುದದು? ಮೊದಲನೇದು ಪೊಟ್ಯಾಷಿಯಮ್ ಸಲ್ಫೇಟ್. ಪೊಟ್ಯಾಷಿಯಮ್ ಸಲ್ಫೇಟ್ ಅನ್ನೋ ಒಂದು ಸಾಲ್ಟ್ ಕೊಟ್ಬಿಟ್ಟು ಇದರ ಡಿರವೇಟಿವ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ಏನು? ಅದಕ್ಕೆ ಡಿರವೇಟಿವ್ ಬಂದು ಒಂದು ಆ್ಯಸಿಡ್ ಮತ್ತು ಒಂದು ಬೇಸ್. ಯು ಆಲ್ರೆಡಿ ನೋ ವೆನ್ ಆ್ಯಸಿಡ್ ಆ್ಯಂಡ್ ಬೇಸ್ ಕಂಬೈನ್ ಟುಗೆದರ್ ಯು ವಿಲ್ ಗೆಟ್ ಎ ರಿಸಲ್ಟ್ ಆಸ್ ಸಾಲ್ಟ್. ಸೊ ಯಾವ ಆ್ಯಸಿಡ್ ಯಾವ ಬೇಸು ಅನ್ನೋದೇ ಕ್ವಶನಲ್ಲಿ. ಸೊ ಪೊಟ್ಯಾಷಿಯಮ್ ಸಲ್ಫೇಟ್ ಅಂದರೆ K2SO4. ಇದು ಬರಬೇಕಂತಂದ್ರೆ ಯಾವ ಆ್ಯಸಿಡ್ ಇರಬೇಕು? ಆಟೋಮೆಟಿಕಲಿ ಇಟ್ ಶುಡ್ ಬಿ H2SO4. ಒಂದು ಆ್ಯಸಿಡ್ H2SO4 ಆಗಿರುತ್ತೆ, ಬೇಸ್ ಬಂದು KOH ಅಂದರೆ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆಗಿರುತ್ತೆ. ಈಗ ಅರ್ಥಾಗ್ತಿದೆ ಹೇಳ್ತಾ ಇರೋದು ನಾನು. ಈ ಥರ ಡಿರವೇಟಿವ್ಸ್ ಮೇಲೆ ಕೇಳ್ಬೋದು. ಸೊ 4 ಸಾಲ್ಟ್ ಹೇಳಿದೆ ನಾನು. ಅದರಲ್ಲಿ ಫಸ್ಟ್ ಒಂದು ಬಂದು K2SO4, ಅದಾದಮೇಲೆ Na2SO4 ಅಂದರೆ ಸೋಡಿಯಂ ಸಲ್ಫೇಟ್, ಅದಾದಮೇಲೆ ಸೋಡಿಯಂ ಕ್ಲೋರೈಡ್. ಆಬ್ವಿಯಸ್ಲಿ ಸೋಡಿಯಂ ಕ್ಲೋರೈಡ್ ಕೇಳಿದಾಗ ಆ್ಯಸಿಡ್ ಚೇಂಜ್ ಆಗುತ್ತೆ, ಅದು H2SO4 ಬರಲ್ಲ, HCl ಬರುತ್ತೆ. ಐ ಹೋಪ್ ದಟ್ ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಅದು ನೀಟಾಗಿ ಬರ್ಕೊಳ್ಳಿ. ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಅಂದರೆ NH4Cl. ಈ 4 ಸಾಲ್ಟ್ ಏನಿದೆ ಲಿಸ್ಟ್ ನಿಮ್ಗೆ ಕಾಣಿಸ್ತಿರುತ್ತೆ. ಆ 4 ಸಾಲ್ಟಲ್ಲಿ ಯಾವುದಾದ್ರು ಒಂದು ಸಾಲ್ಟ್ ಕೊಟ್ಟು ನಿಮಗೆ ಡಿರವೇಟಿವ್ಸ್ ಬರೀರಿ ಅಂತ ಕೇಳ್ಬೋದು. ಇದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ಹೇಳುವಂಥ ಟಾಪಿಕ್ ಇದೆಯಲ್ಲ, ಇದು ಭಾಳನೇ ಇಂಪಾರ್ಟೆಂಟು. ಯಾಕೆಂದರೆ ಇದನ್ನು ನೀವು 3 ಅಥವಾ 4 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದದು? ಇಂಪಾರ್ಟೆನ್ಸ್ ಆಫ್ pH ಇನ್ ಅವರ್ ಡೈಲಿ ಲೈಫ್. ಇದು ಭಾಳನೇ ಇಂಪಾರ್ಟೆಂಟು. ಇದನ್ನು ಬೇಕಾದ್ರೆ ಸಬ್ ಕ್ಯಾಟಗರೀಸ್ ಕೂಡ ಮಾಡ್ಬೋದು ಅವರು. ಡೈರೆಕ್ಟಾಗಿ ಇಂಪಾರ್ಟೆನ್ಸ್ ಆಫ್ pH ಇನ್ ಅವರ್ ಡೈಲಿ ಲೈಫ್ ಅಂತ ಕೇಳೋ ಬದಲು pH ಇನ್ ಅವರ್ ಡೈಜೆಸ್ಟ್ ಸಿಸ್ಟಮ್, pH ಆಫ್ ಆಸಿಡ್ ರೈನ್, pH ಆಫ್ ಸಾಯಿಲ್, pH ಇನ್ ಟೂತ್ ಡಿಕೆ,
ಇಂಥ ಕ್ವಶನ್ಸ್ನ ಒಂದು ಸಪ್ರೇಟ್ ಮಾಡಿ ನಿಮ್ಮನ್ನು ಕೇಳ್ಬೋದು. ನೀವು ಯಾವುದಕ್ಕೂ ಇಷ್ಟು ಪಾಯಿಂಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದೇನಪ್ಪ ಅಂತಂದರೆ ನೀಟಲ್ ಸ್ಟಿಂಗ್. ಓಕೆ, ಅದರಲ್ಲಿ ಮೆಥನೋಯಿಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ ಇರುತ್ತೆ. ಅದು ನಮ್ಮ ಬಾಡಿಗೆ ಟಚ್ ಆದಾಗ ಸ್ವಲ್ಪ ಇರಿಟೇಷನ್ ಮತ್ತು ಪೇಯ್ನ್ ಆಗುತ್ತೆ. ಅದನ್ನು ಓವರ್ಕಮ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಕ್ವಶನ್ ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ ಬಂದು ನಿಮಗೆ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾನ ನೀವು ಅದಕ್ಕೆ ಅಪ್ಲೈ ಮಾಡಿದಾಗ ಆ ಪೇಯ್ನ್ ಮತ್ತು ಇರಿಟೇಷನ್ನಿಂದ ನೀವು ಹೊರಗೆ ಬರ್ಬೋದು ಅನ್ನೋ ಒಂದು ಪಾಯಿಂಟನ್ನು ನೀವು ಬರಿಬೋದು. ಓಕೆ, ಸೊ ಇಷ್ಟು. ಸೊ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಸಾಲ್ಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಟೈಪ್ಸ್ ಆಫ್ ಸಾಲ್ಟು. ಈಗ ಹೇಗೆ ನೀವು ಟೈಪ್ಸ್ ಆಫ್ ಆ್ಯಸಿಡ್ ನೋಡಿದ್ರಿ ಅಥವಾ ಟೈಪ್ಸ್ ಆಫ್ ಬೇಸ್ ನೋಡಿದ್ರಿ, ಅದೇ ರೀತಿ ಟೈಪ್ಸ್ ಆಫ್ ಸಾಲ್ಟ್ ಕೂಡ ಇರುತ್ತೆ. ಸೇಮ್ ಥಿಂಗ್, ಅಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್ ಆ್ಯಂಡ್ ನ್ಯೂಟ್ರಲ್ ಸಾಲ್ಟ್. ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಸಿಡಿಕ್ ಸಾಲ್ಟ್ ಅನ್ನೋದು. ಅಸಿಡಿಕ್ ಸಾಲ್ಟ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಸ್ಟ್ರಾಂಗ್ ಆ್ಯಸಿಡ್ ಪ್ಲಸ್ ವೀಕ್ ಬೇಸ್. ಯಾವಾಗ ಒಂದು ಸ್ಟ್ರಾಂಗ್ ಆ್ಯಸಿಡ್ಡು ವೀಕ್ ಬೇಸ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ಆವಾಗ ನಿಮಗೆ ಬರೋ ಪ್ರಾಡಕ್ಟೇ ಅಸಿಡಿಕ್ ಸಾಲ್ಟ್ ಆಗಿರುತ್ತೆ. ಓಕೆ, ಅದರ ಪಿ ಎಚ್ ಬಂದ್ಬಿಟ್ಟು ನಿಮಗೆ ಲೆಸ್ ದ್ಯಾನ್ 7 ಇರುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ 7 ಬಂದು ನ್ಯೂಟ್ರಲ್ಲು, ಅದಕ್ಕಿಂತ ಕಡಿಮೆ ಇದ್ದರೆ ಅದು ಅಸಿಡಿಕ್ ಇನ್ ನೇಚರ್ ಅಂತ. ಅದು ದೆನ್ ಬೇಸಿಕ್ ಸಾಲ್ಟ್ ಅಂದ್ರೇನು? ಅದ್ರ ಉಲ್ಟಾ. ಬೇಸಿಕ್ ಸಾಲ್ಟ್ ಇಸ್ ನಥಿಂಗ್ ಬಟ್ ಸ್ಟ್ರಾಂಗ್ ಬೇಸ್ ಪ್ಲಸ್ ವೀಕ್ ಆ್ಯಸಿಡ್. ಯು ಅಂಡರ್ಸ್ಟುಡ್? ಸೊ ಅಲ್ಲೇನಾಗುತ್ತೆ, ಪಿ ಎಚ್ ಬಂದ್ಬಿಟ್ಟು ನಿಮಗೆ 7ಗಿಂತ ಜಾಸ್ತಿ ಇರುತ್ತೆ. ಅದು ಈ ನ್ಯೂಟ್ರಲ್ ಸಾಲ್ಟ್ ಅಂತಂದರೆ ಹೇಳಬೇಕಾ, ಎರಡೂ ಕೂಡ ನ್ಯೂಟ್ರಲೈಸೇಷನ್ ಆಗುತ್ತೆ. ಅಲ್ಲಿ ಏನು ಮಾಡಬೇಕು ನೀವು, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ, ಎರಡನ್ನೂ ಕೂಡ ರಿಯಾಕ್ಟ್ ಮಾಡಿದಾಗ ನಿಮಗೆ ಬರುವಂಥ ಪ್ರಾಡಕ್ಟ್ ಇರುತ್ತಲ್ಲ ಅದು ನಿಮಗೆ ನ್ಯೂಟ್ರಲ್ ಸಾಲ್ಟ್ ಆಗಿರುತ್ತೆ. ಇದರ ಪಿ ಎಚ್ ಬಂದು ಎಕ್ಸಾಕ್ಟಾಗಿ 7 ಇರುತ್ತೆ. ಸೊ ಇದ್ರ ಕಡೆ ನೀವು ಗಮನ ಕೊಡಿ. ಎಕ್ಸಾಂಪಲ್ಸ್ ಕೇಳ್ಬೋದು. ಗಿವ್ ಒನ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಸಾಲ್ಟ್ ಅಂತ ಕೊಡೋ ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರ್ ಬಂದು ವಿ ಆರ್ ಆಲ್ ಲೈಕ್ ಕಾಮನ್ ಸಾಲ್ಟ್ ನಾವೇನು ಯೂಸ್ ಮಾಡ್ತೀವಿ ಅಡುಗೆಗೆ, ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತು. NaCl ಅಂತ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾನು. NaCl ಅನ್ನೋದು ಒಂದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ಕಾಮನ್ ಸಾಲ್ಟು. ಈ ಕಾಮನ್ ಸಾಲ್ಟನ್ನು ರಾ ಮೆಟೀರಿಯಲ್ ಆಗಿ ಯಾವ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ನಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು ನಿಮ್ಮನ್ನು. ಸೊ ಆ ಥರ ಕೇಳಿದಾಗ ನಮಗಿಲ್ಲಿ ಒಂದು ಲಿಸ್ಟ್ ಬರುತ್ತೆ. ಯಾವ್ಯಾವುದು ಅಂತಂದರೆ, ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH. NaOHಗೆ ಇನ್ನೊಂದು ಹೆಸರಿದೆ, ಇಟ್ಸ್ ನಥಿಂಗ್ ಬಟ್ ಕಾಸ್ಟಿಕ್ ಸೋಡಾ. ನೆನಪಲ್ಲಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಕಾಸ್ಟಿಕ್ ಸೋಡಾ ಅಂದರೆ NaOH ಅಥವಾ ವಾಷಿಂಗ್ ಸೋಡಾ ಎರಡನೇದು, ಸೆಕೆಂಡ್ ಒನ್. ಫಸ್ಟು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡೋ ಯಾವುದರಲ್ಲಿ, NaOHಲ್ಲಿ. ಯಾವುದನ್ನ, NaClನ. ಅದಾದಮೇಲೆ ಸೆಕೆಂಡ್ ಒನ್ ಯಾವುದು, ವಾಷಿಂಗ್ ಸೋಡಾ. ಆ್ಯಂಡ್ ಮೂರನೇದು ಯಾವುದು, ಬ್ಲೀಚಿಂಗ್ ಪೌಡರ್. ಈ ಮೂರರಲ್ಲಿ ನಾವು NaClನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಇನ್ನು ಇವಿಷ್ಟಾದಮೇಲೆ ಲೆಟ್ಸ್ ಮೂವ್ ಟು ದ ಮೇನ್ ಇಂಪಾರ್ಟೆಂಟ್ ಥೀಮ್ಸ್. ಅಂದರೆ 3 ಮಾರ್ಕ್ಸ್ 4 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋ ಕ್ವಶನ್ಸ್ ಯಾವುದು ಅಂತ ನೋಡೋಣ. ಯಾವುದಪ್ಪ ಅಂದರೆ, ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ಸೋಡಿಯಂ ಹೈಡ್ರಾಕ್ಸೈಡ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅದಕ್ಕೊಂದು ಹೆಸರು ಇದೆ ಕೂಡ. ಇಟ್ಸ್ ನಥಿಂಗ್ ಬಟ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕ್ಲೋರ್ ಆಲ್ಕಲಿ ಪ್ರಾಸೆಸ್ನ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ ಅಂತ ಕೂಡ ಕೇಳ್ಬೋದು. ಸಪೋಸ್ ಏನಾದ್ರು ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ ಅಂತ ಕೇಳಿದ್ರೆ, ಕಾಸ್ಟಿಕ್ ಸೋಡಾ ಇಸ್ ನಥಿಂಗ್ ಬಟ್ ಸೋಡಿಯಂ ಹೈಡ್ರಾಕ್ಸೈಡ್. ಇದೆಯಲ್ಲ, ಅದಕ್ಕೊಂದು ಡಯಾಗ್ರಾಮ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಹೆಂಗೆ ಕ್ವಶನ್ ಕೇಳ್ಬೋದು ಅಂತಂದರೆ, ಅಲ್ಲಿ ನಿಮಗೆ ಬ್ರೈನ್ ಸೊಲ್ಯೂಷನ್ ಬರುತ್ತೆ, ಕ್ಲೋರೈಡ್ ಗ್ಯಾಸ್ ಲಿಬರೇಟ್ ಆಗ್ತಾ ಇರುತ್ತೆ, ಅದರ ಯೂಸಸ್ ಕೂಡ ನಿಮ್ಮನ್ನು ಕೇಳ್ಬೋದು. ಅದರ ಕಡೆ ಚೆನ್ನಾಗಿ ಗಮನ ಕೊಡಿ. ಅದಿಲ್ಲ, ಅಕಸ್ಮಾತ್ ಅದನ್ನು ಕೊಟ್ಟಿಲ್ಲ ಅಂತಂದರೆ, ಈಗ ಏನಾಗುತ್ತೆ, ಸೈನ್ಸಲ್ಲಿ ಒಂದು ಕೊಟ್ಟಿಲ್ಲ ಅಂದರೆ ಇನ್ನೊಂದು ಬರುತ್ತೆ. ಅಂದರೆ ಲೈಕ್ ಅದೇ ಟಾಪಿಕಲ್ಲಿ, ಅದೇ ಲೆಸನ್ನಲ್ಲಿ ಒಂದೇ ಸಲ ಎರಡೆರಡು ಪ್ರಿಪರೇಷನ್ಸ್ ಕೇಳಲ್ಲ. ಈಗ ನಿಮ್ಗೆ ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಕೇಳಿದ್ದಾರೆ ಅಂತಂದರೆ ಬೇರೆ ಪ್ರಿಪರೇಷನ್ಸ್ ಕೇಳಲ್ಲ. ಸೊ ಇವಾಗ ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಬಿಟ್ಟು ಯಾವ್ದು ಕೇಳ್ಬೋದು, ಪಕ್ಕ ಹೇಳಬೇಕು ಅಂತಂದರೆ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಅಂತ ಕೇಳಿ ಅದರ ಯೂಸಸ್ ಬರೀರಿ ಅಂತ ಕೇಳ್ಬೋದು. ಅದು ಈ ಕ್ವೆಶನ್ಸ್ ನಿಮ್ಗೆ ಬರ್ಸಿರ್ತೀರಿ, ಅದು ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇಲ್ಲ ಅದೂ ಇಲ್ಲ ಅಂತಂದರೆ ದೇ ಮೈ ಆಸ್ಕ್ ಯು ಟು ರೈಟ್ ಪ್ರಿಪರೇಷನ್ ಆಫ್ ವಾಷಿಂಗ್ ಸೋಡಾ ಆ್ಯಂಡ್ ಮೆನ್ಷನ್ ಇಟ್ಸ್ ಯೂಸಸ್, ಅಥವಾ ಪ್ರಿಪರೇಷನ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಮೆನ್ಷನ್ ಇಟ್ಸ್ ಯೂಸಸ್. ಈ 4ರಲ್ಲಿ ಯಾವುದಾದ್ರು ಒಂದು ಬರುತ್ತೆ. ಯಾವ್ಯಾವುದು, ಪ್ರಿಪರೇಷನ್ ಆಫ್ NaOH, ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್, ಪ್ರಿಪರೇಷನ್ ಆಫ್ ವಾಷಿಂಗ್ ಸೋಡಾ, ಪ್ರಿಪರೇಷನ್ ಆಫ್ ಯಾವುದು, ಬೇಕಿಂಗ್ ಸೋಡಾ. ಅಂಡರ್ಸ್ಟುಡ್? ಅದಾದಮೇಲೆ ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಈ ಒಂದು ಚಾಪ್ಟ್ರಲ್ಲಿ. ಅದು ಯಾವುದಪ್ಪ ಅಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP,
ಶುಡ್ ಬಿ ವೆರಿ ಕೇರ್ಫುಲ್ಲಿ, ಯಾಕೆಂದರೆ ಪಾಪ್ ಟೆಸ್ಟಲ್ಲೂ ಕೂಡ POP ಟೆಸ್ಟ್ ಅಂತ ಬರುತ್ತೆ. ಭಾಳ ಜನ ಮಾಡುವಂಥ ಸಿಲ್ಲಿ ಮಿಸ್ಟೇಕ್ ಇದು. POP ಟೆಸ್ಟ್ ಅಂತ ಕೇಳಿದ್ರೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತಲ್ಲ ಅದು. ಯಾವುದರ್ಥ, ಯಾವಾಗ ನಿಮಗೆ ಟೆಸ್ಟ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಿರುತ್ತೋ ಆ ಟೈಮಲ್ಲಿ ಕ್ಯಾಂಡಲ್ ಇಟ್ಟಾಗ ಆ ಕ್ಯಾಂಡಲ್ ಫ್ಲೇಮ್ ಹತ್ರ ನಿಮಗೆ ಪಾಪ್ ಅಂತ ಸೌಂಡ್ ಬರುತ್ತೋ, ದಟ್ ಈಸ್ ಕಾಲ್ಡ್ ಪಾಪ್ ಟೆಸ್ಟ್. POP ಪ್ರಿಪರೇಷನ್ ಅಂತ ಕೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಅದರ ಯೂಸಸ್ ಏನು ಅಂತ ನಿಮಗೆ 4 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ಬೋದು. ಸೊ ಇಷ್ಟನ್ನು ನೀವು ಗಮನ ಇಟ್ಟು ಓದ್ಕೊಂಡ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದರಲ್ಲಿ ಜಿಪ್ಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಕಡೆ ಗಮನ ಹರಿಸಿ. ಹಾಗೆ ಅದರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಒಂದು ಟಾಪಿಕ್ ಇದೆ, ಅದ್ರ ಕಡೆ ಕೂಡ ಸ್ವಲ್ಪ ಗಮನವನ್ನು ಹರಿಸಿ. ಆ ಡೆಫಿನೇಷನ್ನ ನಿಮ್ಮನ್ನು ಕೇಳ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಸ್ಟಲೈಸೇಷನ್ ಆಫ್ ವಾಟರ್ ಅಥವಾ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ನಿಮ್ಮನ್ನು ಕೇಳ್ಬೋದು. ಸೊ ಇವಿಷ್ಟು ನೆನ್ಪಿಟ್ಕೊಳ್ಳಿ. ಯಾವ್ಯಾವುದು? ಸೊ ಪ್ರಿಪ್ರೇಷನ್ ಆಫ್ ಕಾಸ್ಟಿಕ್ ಸೋಡಾ, ಪ್ರಿಪ್ರೇಷನ್ ಆಫ್ ಬ್ಲೀಚಿಂಗ್ ಪೌಡರ್, ಪ್ರಿಪ್ರೇಷನ್ ಆಫ್ ವಾಷಿಂಗ್ ಸೋಡಾ, ಪ್ರಿಪ್ರೇಷನ್ ಆಫ್ ಬೇಕಿಂಗ್ ಸೋಡಾ, ಪ್ರಿಪ್ರೇಷನ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ 5 ಪಂಚಪಾಂಡವರಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಿಪರೇಷನ್ನ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಕೇಳ್ತಾರೆ. ಅದರ ಈಕ್ವೇಷನ್ಸ್ನ ನೀವು ಸಿಕ್ಕಾಪಟ್ಟೆ ಫೋಕಸ್ ಮಾಡಿ. ಈಕ್ವೇಷನ್ಸ್ ತಪ್ಪಾದರೆ ಮಾರ್ಕ್ಸ್ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ನೀವು ಈಕ್ವೇಷನ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಇದಾಯಿತು. ಇದಾದಮೇಲೆ ಕೆಲವೊಂದು ಆ್ಯಕ್ಟಿವಿಟಿ ಹೇಳ್ತೀನಿ. ಈ ಚಾಪ್ಟ್ರಲ್ಲಿ ಕೆಲವೊಂದು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಕೊಡ್ತೀನಿ. ಆ ಆ್ಯಕ್ಟಿವಿಟೀಸ್ ಕಡೆಗೆ ಸ್ವಲ್ಪ ಫೋಕಸ್ ಮಾಡಿ. ಯಾಕೆಂದರೆ ICA ಕ್ವಶನ್ ಅಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ನ ಆ ಒಂದು ಟಾಪಿಕ್ಕಿಂದ ಕೇಳ್ತಾರೆ. ಯಾವುದದು? ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆ್ಯಕ್ಟಿವಿಟಿ ನಂಬರ್ ಕರೆಕ್ಟಾಗಿ ಕೇಳಿಸ್ಕೋಬೇಕು, 2.15. ಅಂಡರ್ಸ್ಟುಡ್? ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಆ್ಯಕ್ಟಿವಿಟಿ 2.15 ಈ ಒಂದು ಆ್ಯಕ್ಟಿವಿಟಿನ ನೋಡ್ಕೊಳ್ಳಿ. ಅದರಲ್ಲಿ ಫಿಗರ್ ನಂಬರ್ 2.9 ಅಂತ ಇದೆಯಲ್ಲ, ಆ ಫಿಗರ್ ನೋಡ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟು. ಅದಾದಮೇಲೆ ಫಿಗರ್ ನಂಬರ್ 2.10. ಓಕೆ, ಈ ಒಂದು ಡಯಾಗ್ರಾಮ್ ಕೂಡ ಭಾಳ ಮುಖ್ಯ. ಪೇಜ್ ನಂಬರ್ ಬಂದು 36. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ 36ನಲ್ಲಿ ಫಿಗರ್ ನಂಬರ್ 2.10 ಅಂತ ಒಂದು ಡಯಾಗ್ರಾಮ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಸೊ ಇಷ್ಟನ್ನು ನೀವು ಓದ್ಕೊಂಡ್ರೆ ಐ ಥಿಂಕ್ ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನೀವು ಆರಾಮಾಗಿ ಮುಗಿಸ್ಬೋದು. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನೀಟಾಗಿ ಏನಂತಂದರೆ ನಿಮ್ಗೆ ಏನೇ ಪ್ರಾಡಕ್ಟ್ ಬಂದರೂ ಕೂಡ ನಿಮ್ಗೆ ಈಸಿಯಾಗಿ ಬರುತ್ತೆ. ಸೊ ಐ ಥಿಂಕ್ ಸಿಂಪಲಾಗಿ ಹೇಳಬೇಕು ಅಂತಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತಿನಿಂದ ಅಂದರೆ ಏಪ್ರಿಲ್ 29ನೇ ತಾರೀಕಿಂದ ಇವತ್ತಿನಿಂದ ನಿಮ್ಮ DD ಚಂದನ ಚಾನಲ್ನಲ್ಲಿ 3 ಗಂಟೆಯಿಂದ 4:15ವರೆಗೂ ಪರೀಕ್ಷಾವಾಣಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಸೊ ನಿಮಗೆ ರಿವಿಷನ್ ಆಗಲಿ ಅಂತ ಗೌರ್ಮೆಂಟ್ ಅವರು ಟೀಚರ್ಸ್ ಕೈಲಿ ನಿಮಗೆ ರಿವಿಷನ್ ಕ್ಲಾಸಸ್ನ ಕೊಡ್ತಿದ್ದಾರೆ, ಸೈನ್ಸ್ ಮತ್ತು ಮ್ಯಾಥ್ಸ್ ಮತ್ತು ಸೋಷಲ್ ಸ್ಟಡೀಸ್. ಸೊ ಆದಷ್ಟು ನೀವು ಈ ಚಾನಲ್ನ ನೋಡಿ ಇನ್ನೊಂದು ಸ್ವಲ್ಪ ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡ್ಕೊಳ್ಳಿ. ನಾನು ಕೂಡ ನಿಮಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನಮ್ಮ ನೆಕ್ಸ್ಟ್ ಚಾಪ್ಟರ್ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ನ ಫೋಕಸ್ ಮಾಡಬೇಕು ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನೋ ಸುಖಿನೋ ಭವಂತು.